ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಸಂಕ್ರಾಂತಿ ಹಬ್ಬ ಮುಗಿಸಿ ಶಿವರಾತ್ರಿ ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ರ ಅಂತ ಅನ್ಕೊಂಡಿದ್ದೀನಿ. ನಮ್ಮೂರಲ್ಲಂತೂ ಅದು ನಮ್ಮ ಅಕ್ಕಪಕ್ಕ ಮನೆಗಳಲ್ಲಂತೂ ನೋಡಿ, ಇಲ್ಲಿ ಅವರು ಒಳಗಡೆ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿ 3 ದಿವಸ ಆಗೋಗಿದೆ. 3 ದಿವಸದಿಂದ ಮನೆ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಇವತ್ತಿಂದ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಪದ್ಧತಿಯನ್ನು ನೆನ್ನೆ ಕಿಟಕಿ ಎಲ್ಲನೂ ಒರೆಸಾಯ್ತು. ನಾವು ಮಾತ್ರ ಇನ್ನೂ ಶುರುನೇ ಮಾಡಿಲ್ಲ. ಯಾವಾಗ ಮಾಡೋದು ಅಂತ ಈಗ ಯಾಕೋ ಹೆದರಿಕೆ ಸ್ಟಾರ್ಟ್ ಆಗ್ತೈತೆ. ಅವರೆಲ್ಲ ಕೆಲಸ ಮಾಡೋದು ನೋಡಿ. ನಾನಿವಾಗ ಫಸ್ಟ್ ಈ ಮೇಲ್ಗಡೆ ಪೋರ್ಟಿಕ್ಕಾಕೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ಕೆಲಸನ ಶುರು ಮಾಡಬೇಕು. ನಾನು ಅವಾಗವಾಗ ಧೂಳು ಗುಡಿಸ್ತಾ ಇರ್ತೀನಿ, ಹಾಗಾಗಿ ಅಷ್ಟಾಗಿ ಬಲೆಗಳೆಲ್ಲೂ ಕಾಣಿಸ್ತಾ ಇಲ್ಲ. ನೋಡಿ, ಇಲ್ಲೊಂದು ಗಣೇಶ ಇದೆ. ನನ್ನ ಮಗ ನನಗೀಗ ಸಹಾಯ ಮಾಡ್ಕೊಡಕ್ಕೆ ಬಂದಿದ್ದೀರಲ್ವಾ ಮಗನೇ? ಏನು ಸಹಾಯ ಮಾಡಿಕೊಡ್ತೀರಾ? ಏನು ಕೆಲಸ ಮಾಡಿಕೊಡ್ತೀರಾ? ಸ್ಕೂಲ್ಗೇನು ಹೋಗಲ್ವಾ? ಹೋಯ್ತೀರಾ? ನಿಮ್ಮ ಮ್ಯಾಮ್ ಹೆಸ್ರೇನು? ಉಮ್ಮಮ್ಮಿ ಅಮ್ಮ. ಇವ್ರ ಮನೆ ಕಿಟಕಿ ಎಲ್ಲನೂ ಹೊಸಾಗಿದೆ. ಅವರು ಪಾಪ ಟ್ರಿಪ್ ಹೊಡಿತಾ ಇದ್ದಾರೆ. ಅವ್ರು ಮೈಸೂರಿಗೆ ಹೋಗಿದ್ದಾರೆ. ಇವರು ಮೇಲೆಲ್ಲ ಕ್ಲೀನ್ ಮಾಡಿದ್ರು, ಕೆಳಗಡೆ ಕ್ಲೀನ್ ಮಾಡ್ತವ್ರೆ. ನಾವಿವಾಗ ಇಲ್ಲಿ ಗಾಳಿಗೆ ಇದು ಹಾರಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ದಾರನ ಕಟ್ಟಿದ್ದೀವಿ. ಈ ದಾರನ ಒಂದು ಕಡೆಯಿಂದ ಬಿಚ್ಕೊಂಡು ಇದರ ಮೇಲ್ಗಡೆ ಹಾಕಿ ಫಸ್ಟು ಈ ಗ್ರಿಲ್ಸ್ನ ಒರೆಸ್ಕೋಬೇಕು ನಾನೀಗ, ಸ್ಟೀಲ್ನ. ಲಾದು ಇವಾಗ ಇಲ್ಲಿಂದ ಒರೆಸ್ಕೊಂಡು ಇಲ್ಲಿ ತನಕ ಮುಗಿದಿದೆ. ಇನ್ನು ನೋಡಿ, ಇಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಒರೆಸಿರೋದಕ್ಕೂ ಇದು ಒರೆಸ್ತಾನೆ ಇರೋದಕ್ಕೂ. ಇನ್ನು ಇದೆಲ್ಲನೂ ಒರೆಸ್ಬೇಕು. ಅಂದರೆ ಬಾಡಿಲಿ ಎನರ್ಜಿನೂ ಖಾಲಿ ಆಗ್ತಿದೆ, ಜೊತೆಗೆ ಬಾಟ್ಲಲ್ಲಿ ನೀರು ಖಾಲಿ ಆಗ್ತಾಯಿದೆ. ಸಂದೆ ಯಾರು ಹತ್ತಿಲಿತಾರೆ ಅಂತ ಹೇಳ್ಬಿಟ್ಟು ನೀರನ್ನ ತಂದಿದ್ದೆ. ನೀರು ಇನ್ನು ಸ್ವಲ್ಪ ಇದೆ, ಕುಡ್ಕೊಂಡು ಇಷ್ಟು ಒರೆಸ್ಬಿಟ್ಟು ಹೋಗಬೇಕು. ನನ್ನ ಮಗ ನಮ್ಮ ದೊಡ್ಡತ್ತೆ ಮನೆಗೆ ಹೋಗೋನೆ, ಹಾಗಾಗಿ ಇಷ್ಟು ವರ್ಷಕ್ಕಾಯ್ತು. ಇನ್ನೂ ಈ ಕಡೆದು ಫುಲ್ಲು ಬಾಕಿ ಇದೆ. ಅದನ್ನು ಹೋಗಿ ಅಡುಗೆ ಮಾಡಿಟ್ಟು ಊಟಕ್ಕೆ ಹಾಕ್ಕೊಟ್ಟು ಮತ್ತೆ ಬಂದು ಒರೆಸೋಣ ಅಂತ ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ. ಸ್ನೇಹಿತರೆ, ಇವಾಗ ಮೊಸರು ಕಡಿಯೋಣ ಅಂತ ಹೇಳ್ಬಿಟ್ಟು ಈಗ ಅಂಡೆಗೆ ಮೊಸರನ್ನ ಹುಯ್ದಿದ್ದೀನಿ. ಇದನ್ನು ಮಜ್ಜಿಗೆ ಮಾಡಿ ಬೆಣ್ಣೆನ ತೆಗೆಯೋಣ ಬನ್ನಿ. ಸ್ನೇಹಿತರೆ, ಬೆಣ್ಣೆ ನೋಡ್ಬೋದು ಇಲ್ಲಿ ಬಂದಿದೆ. ಇವಾಗ ಬೆಣ್ಣೆನ ತೆಗೆಯೋಣ ಬನ್ನಿ. ಬೆಣ್ಣೆ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇವಾಗ ಪಾತ್ರೆಗೆ ಬಗ್ಸಿದ್ದೀನಿ. ಬೆಣ್ಣೆ ತೆಗೆಯೋಣ. ವಾವ್ ಸ್ನೇಹಿತರೆ, ನಿಮ್ಮನೇಲೂ ಇದೇ ರೀತಿ ಬೆಣ್ಣೆ ಬರಬೇಕು ಅಂತ ಅಂದರೆ ಹಾಲನ್ನ ಕಾಯಿಸ್ತೀರಲ್ವಾ, ಕಾಯಿಸಾದ್ಮೇಲೆ ಅದನ್ನು ಆರಕ್ಕೆ ಬಿಟ್ಟು ಆರಾದ್ಮೇಲೆ ತೆಗ್ದು ಫ್ರಿಜ್ಜಿಗೆ ಇಟ್ಟಾಗ ಕೆನೆ ತುಂಬ ದಪ್ಪಾಗಿ ಬರುತ್ತೆ. ಆವಾಗ ಇಷ್ಟೇ ದಪ್ಪ ಬೆಣ್ಣೆನೂ ಸಿಗುತ್ತೆ. ಸ್ನೇಹಿತರೆ, ಮಧ್ಯಾಹ್ನಕ್ಕೆ ರೈಸು, ಮೊಳಕೆ ಹುಳಿಕಾಳು ಸಾಂಬಾರು, ಹಾಗೆ ಹೆಸರು ಬೇಳೆದು, ಕೋಸಂಬರಿ, ಹಾಗೆ ಮಾವಿನಕಾಯಿ, ಉಪ್ಪಿನಕಾಯಿ ಇಷ್ಟು ತಟ್ಟೆಗೆ ಹಾಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮತ್ತೆ ಮೇಲ್ಗಡೆ ಕ್ಲೀನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ.
ಸ್ನೇಹಿತರೆ, ಈ ಒಂದು ಸ್ಟೀಲ್ ರಾಡ್ಗಳು ಈ ರೇಲಿಂಗ್ಸ್ ಏನು ಬರುತ್ತೆ ಇದನ್ನು ಫಸ್ಟು ನೀರಲ್ಲಿ ಶೀತ ಮಾಡಿಕೊಂಡು ಮತ್ತು ಬ್ರಷಲ್ಲಿ ಒಂದು ಸತಿ ನೀಟಾಗಿ ಉಜ್ಜಿ ಮತ್ತು 2 ಸತಿ ಬಟ್ಟೆಲಿ ನೀಟಾಗಿ ಒರೆಸಿ ಅದಾದಮೇಲೆ ಒಣಗಿರೋ ಬಟ್ಟೆಲಿ ಒಂದು ಸತಿ ಒರೆಸಿದ್ರೆ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಇಲ್ಲ ಅಂತ ಅಂದರೆ ಎಲ್ಲ ಕಡೆನೂ ಒಂಥರ ಈ ಸೋಪಿಂದು ಕಲೆಗಳು ಹಾಗೆ ಉಳ್ಕೊಳುತ್ತೆ. ಹಾಗಾಗಿ ನೀಟಾಗಿ ಉಜ್ಜಿ ತಿಕ್ಕಿ ಎಲ್ಲನೂ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗಂತೂ ಸಾಕಾಗೋಯಿತು. ಸ್ನೇಹಿತರೆ, ಎಲ್ಲ ಕಡೆ ಸೋಪ್ ಹಾಕಿ ಸರ್ಪ್ ಹಾಕಿ ನೀಟಾಗಿ ಉಜ್ಜಿ ಆಗಿದೆ. ಇವಾಗ ಒಂದು ಸತಿ ನೀಟಾಗಿ ತೊಳೆದ್ರೆ ಆಯಿತು. ಕೆಲಸ ಫಿನಿಶ್. ನನ್ನ ಮಗ ನೋಡಿಲಿ ಎಷ್ಟೊಂದು ಸಹಾಯ ಮಾಡ್ಕೊಡ್ತಾಯಿದ್ದ ನನಗೋಸ್ಕರ, ಅಲ್ವಾ ಮಗನೇ? ಏನು ಮಾಡ್ತಾಯಿದ್ರೆ ಚಿನ್ನ? ನೀರು ತರ್ತಾಯಿದ್ದಾರೆ ನಮ್ಮ ಬಾಸ್ ನಮಗೋಸ್ಕರ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಪ್ಪನ ಲೋಮಿಗೆ. ನನ್ನ ಮಗ ಸಂಡೇ ಮಂಡೇ ಹೇಳೋದು ಕಲ್ತಿದಾರಂತಲ್ವಾ ಮಗನೇ? ಹೇಳ್ತೀರಾ? ಹಾಂ ಹೇಳಿ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಹೆಂಗೆ ಕಲ್ತ್ಕಂದ್ರಿ? ವಾಚು ನಿಂಗೆ ಇಷ್ಟನಾ ಅಕ್ಕಮ್ಮ? ಯಾರು ಇಷ್ಟ ನಿಂಗೆ? ಹೌದಾ? ನಾನು ನನಗೂ ನೀವೇ ಇಷ್ಟ. ಹಾಂ, ಸ್ಕೂಲ್ಗೆ ಹೋಗಲ್ವ? ಸ್ಕೂಲ್ಗೆ ಯಾವಾಗ? ನಾಳೆ. ಓಕೆ. ಟಿ ವಿ ನೋಡ್ತೀರಿವಾಗ? ನೋಡಿ ಸ್ನೇಹಿತರೆ, ನಾನು ಮೊನ್ನೆ ನಮ್ಮ ಆ್ಯನಿವರ್ಸರಿಗೆ ಅಂತ ಕೊಟ್ಟಿದ್ದ ಫೋಟೋನ ನೋಡಿ ಇಲ್ಲಿ ಹಾಕಿದ್ವಿ. ಲಿವ್, ಲವ್, ಲಾಫ್, ಜೀವಿಸಿ, ಪ್ರೀತಿಸುತ್ತಾ, ನಗುತ್ತಾ ಅಂತ ಹೇಳ್ಬಿಟ್ಟು. ಇದು ಮೊದಲೇ ಹಾಕಿದ್ದು ಫೋಟೋನ ಅಲ್ಲಿಗೆ ಹಾಕಿದ್ದೀನಿ. ಸ್ವಲ್ಪ ನಮಗೆ ಅಂಟಿಸುವಾಗ ಗೊತ್ತಾಗಲಿಲ್ಲ, ಸ್ವಲ್ಪ ಮೇಲ್ಗಡೆ ಅಂಟಿಸ್ಬಿಟ್ಟಿದ್ದೀವಿ. ಹಂಗಾಗಿ ಹೆಂಗೋ ಈ ಫೋಟೋ ಅಲ್ಲಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಫೋಟೋನ ಇಲ್ಲಿಗೆ ಹಾಕಿದ್ದೀನಿ. ನಮ್ಮ ಆ್ಯನಿವರ್ಸರಿ ಗಿಫ್ಟು ಒಂದು ವಿಡಿಯೋಗೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅತಿ ಹೆಚ್ಚಿನದಾಗಿ ಲೈಕು ಸಹ ಮಾಡಿದ್ದೀರಿ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.